ಸಚಿವ ಜನಾರ್ದನ ರೆಡ್ಡಿಗೆ ವಾರೆಂಟ್ ಜಾರಿ ಮಾಡಿದ್ರು. ಅವರಿಗೆ ತಲುಪಿಸದ ಹಿನ್ನೆಲೆಯಲ್ಲಿ ಇಬ್ಬರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಸಂಡೂರು ಕೋರ್ಟ್ 9 ಬಾರಿ ವಾರೆಂಟ್ ಅನ್ನು ಜಾರಿಗೊಳಿಸಿತ್ತು. ತೋರಣಗಲ್ ಠಾಣೆಯ ಪಿಎಸ್ಐ ಮತ್ತು ಹೆಡ್ ಕಾನ್ಸ್ಟೇಬಲ್ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನು ಸಚಿವ ಜನಾರ್ದನ ರೆಡ್ಡಿಗೆ ವಾರೆಂಟ್ ಜಾರಿ ಮಾಡಿದ್ರೂ ಕೂಡ ಅವರಿಗೆ ತಲುಪಿಸದ ಹಿನ್ನೆಲೆಯಲ್ಲಿ ಇಬ್ಬರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಸಂಡೂರು ಕೋರ್ಟ್ 9 ಬಾರಿ ಜನಾರ್ದನ ರೆಡ್ಡಿ ಅವರಿಗೆ ವಾರೆಂಟ್ ಅನ್ನು ಜಾರಿಗೊಳಿಸಿತ್ತು. ತೋರಣಗಲ್ ಠಾಣೆಯ ಪಿಎಸ್ಐ ಮತ್ತು ಹೆಡ್ ಕಾನ್ಸ್ಟೇಬಲ್ ಅವರನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತು ಮಾಡಲಾಗಿದೆ. ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಇವತ್ತು ಎಂದಿನಂತೆ ಇರಲಿಲ್ಲ. ಅದು ರಣರಂಗವಾಗಿತ್ತು. ಜನರ ಸಮಸ್ಯೆ ಬಗ್ಗೆ ಚರ್ಚಿಸಬೇಕಾದವರು ಸಮಾಜ ನಾಚುವಂತೆ ವರ್ತಿಸಿದ್ರು. ಪಾಲಿಕೆ ಸದಸ್ಯರ ವರ್ತನೆ ಹೇಗಿತ್ತು, ಅದಕ್ಕೆ ಕಾರಣವಾದ್ರೂ ಏನು ಅನ್ನೋದಕ್ಕೆ ಈ ರಿಪೋರ್ಟ್ ನೋಡಿ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸಾಮಾನ್ಯ ಸಭೆ ಇಂದು ಅಕ್ಷರಶಃ ರಣಾಂಗಣವಾಗಿತ್ತು. ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾದ ಜನಪ್ರತಿನಿಧಿಗಳೆಲ್ಲ ವಾಗ್ವಾದ ಕಿತ್ತಾಟದಲ್ಲೇ ಬ್ಯುಸಿಯಾಗಿದ್ರು. ಈ ಅವಾಂತರಕ್ಕೆಲ್ಲ ಕಾರಣವಾಗಿದ್ದು ಸಭೆಯಲ್ಲಿ ಚಿತ್ರಕಲಾವಿದ ಎಂಎಫ್ ಹುಸೇನ್ ಶ್ರದ್ಧಾಂಜಲಿ ಗೊತ್ತುವಳಿ ಮಂಡಿಸಿದ್ದು. ಇದರಿಂದ ಕೆರಳಿದ ಬಿಜೆಪಿ ಸದಸ್ಯ ಶಿವಾನಂದ ಮುತ್ತಣ್ಣವರ್ ಗೊತ್ತುವಳಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತಿಪಕ್ಷ ಸದಸ್ಯರು ಪ್ರತಿರೋಧ ವ್ಯಕ್ತಪಡಿಸಿದ್ರು. ಪೀಠೋಪಕರಣ ಧ್ವಂಸಗೊಳಿಸಿದ್ರು. ಮೇಯರ್ಗೆ ಮುತ್ತಿಗೆ ಹಾಕಿ ಅವರ ಮೇಲೆ ಬಾಟಲಿ ಎಸೆದು ಕುರ್ಚಿ ಎಳೆದಾಡಿದ್ರು. ನಂತರ ಸಾಮಾನ್ಯ ಸಭೆ ಬಹಿಷ್ಕರಿಸಿ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ಅವಾಚ್ಯ ಶಬ್ದಗಳನ್ನ ಬಳಸಿದ ಸದಸ್ಯ ಶಿವಾನಂದ್ ಅಮಾನತಿಗೂ ವಿಪಕ್ಷ ಸದಸ್ಯರು ಆಗ್ರಹಿಸಿದ್ರು. ದುಃಖ ಸೂಚನಾ ಮಂಡಳಿಯಲ್ಲಿ ಅವರ ಹೆಸರು ತಗೊಳ್ಳೋದು ಬೇಡ, ಅವರು ಬೂಟ್ಗಳಲ್ಲಿ ಒದಿಬೇಕು, ಬೂಟ್ಲಿಂದ ಒದ್ದು ಅದನ್ನು ಅರ್ಧಾಗಬೇಕು ಅಂತೇಳಿ ಗುಂಡಾವರ್ತನೆಯನ್ನು ಮಾಡಿದರು ಸಭೆಯಲ್ಲಿ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಹಾಗೂ JDSನ ನಾಯಕರು, ಪಕ್ಷದ ಎಲ್ಲ ಸದಸ್ಯರು ಅವರ ವಿರುದ್ಧ ಅವರನ್ನು ಹೊರಗಾಕಬೇಕು. 5 ಸಾಮಾನ್ಯ ಸಭೆಗಳಿಗೆ ಕ್ಷಮೆ ಕೇಳಬೇಕು, 5 ಸಾಮಾನ್ಯ ಸಭೆಗಳಿಂದ ಹೊರಗಾಕಬೇಕು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮೇಯರ್ ಪೂರ್ಣಾ ಪಾಟೀಲ್ ಸಚಿವರು ಹಿರಿಯ ನಾಯಕರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳೋದಾಗಿ ಹೇಳಿದರು. ಮುಂದೆ ಕೂಡ ಈ ಘಟನೆ ನಡೆಯಲಾರ್ದಂಗೆ ನೋಡ್ಕೋತೀವಿ ಮತ್ತು ನಾಳೆ ಮತ್ತು ನಾಡದಲ್ಲಿ ನಮ್ಮ ಪಕ್ಷ ಹಿರಿಯರೊಂದಿಗೆ ಅವರನ್ನು ಕೂಡಿಸಿ ಚರ್ಚಿಸಿ ಈ ಒಂದು ಘಟನೆಗಳು ಮುಂದೆ ನಡೆಯಲಾರ್ದಂಥ ರೀತಿಯಲ್ಲಿ ನಮ್ಮ ಮುತ್ತಣ್ಣವ್ರಿಗೂ ಕೂಡ ನಮ್ಮ ಪಕ್ಷದಲ್ಲಿ ಒಂದು ಏನು ಕ್ರಮವನ್ನು ತಗೋಬೇಕು ತಗೋತೀವಿ. ಆದರೆ ತಮ್ಮ ನಿಲುವನ್ನು ಮಾತ್ರ ಶಿವಾನಂದ ಮುತ್ತಣ್ಣವರ್ ಸಮರ್ಥಿಸಿಕೊಂಡಿದ್ದಾರೆ. ಇವತ್ತು ಅವರು ಮೋಸ್ಟ್ ಈ ದೇಶಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ ವ್ಯಕ್ತಿ. ಅದರಿಂದ ಅವರ ಹೆಸರನ್ನ ಇವತ್ತು ನಮ್ಮ ಮಹಾನಗರ ಪಾಲಿಕೆಗೆ ತರಬಾರ್ದಾಗಿತ್ತಂತ ಹೇಳಿ ನಾನು ಹೇಳಿರೋದು. ಮತ್ತು ಅದರಲ್ಲಿ ಏನು ನಾನು ಮಾತಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ನಗರದಲ್ಲಿ ಕುಡಿಯುವ ನೀರಿನಂತಹ ಹಲವಾರು ಸಮಸ್ಯೆಗಳು ತಾಂಡವವಾಡ್ತಿವೆ. ಅದರ ಬಗ್ಗೆ ಚರ್ಚಿಸಿ ಸಮಸ್ಯೆ ಪರಿಹಾರ ಕಂಡುಕೊಳ್ಳೋದರ ಬದಲು ಈ ರೀತಿ ಪ್ರತಿಷ್ಠೆಗೆ ಸಾಮಾನ್ಯ ಸಭೆಯನ್ನ ಬಲಿ ಕೊಟ್ಟಿದ್ದು ಮಾತ್ರ ನಿಜಕ್ಕೂ ಖಂಡನೀಯ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಕೇರಳದ ವೈನಾಡು ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಹಾಗಾಗಿ ರಾಜ್ಯದ ಕಬಿನಿ ಜಲಾಶಯ ಭರ್ತಿಗೆ ಇನ್ನು 2 ಅಡಿ ಮಾತ್ರ ಬಾಕಿ. ಹೀಗಾಗಿ ಮೈಸೂರು ಭಾಗದ ರೈತರಲ್ಲಿ ಹರ್ಷ ಮೂಡಿದೆ. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರದ ಜನತೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚಿಸಲಾಗಿದೆ. ಕೇರಳದ ವೈನಾಡಿನಲ್ಲಿ ಹುಟ್ಟಿ ಹರಿಯುವ ಕಬಿನಿ ನದಿಯು HD ಕೋಟೆ ಭಾಗದ ಮೂಲಕ ಕರ್ನಾಟಕ ಪ್ರವೇಶಿಸುತ್ತಿದೆ. HD ಕೋಟೆಯಿಂದ 17 ಕಿಲೋಮೀಟರ್ ದೂರದ ಬೀಚನಹಳ್ಳಿ ಬಳಿ ಕಬಿನಿ ಅಣೆಕಟ್ಟು ಕಟ್ಟಿ ನೀರು ಸಂಗ್ರಹಿಸಲಾಗುತ್ತದೆ. ಅಣೆಕಟ್ಟು ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ನೀರನ್ನ ಹೊರಬಿಡಲಾಗುತ್ತಿದೆ.
ಅಣೆಕಟ್ಟಿನ ಹಿನ್ನೀರು ನಾಗರಹೊಳೆ, ಬಂಡೀಪುರ ಹಾಗೂ ಕಾಕನಕೋಟೆಯ ದಟ್ಟ ಕಾನನದವರೆಗೂ ಚಾಚಿಕೊಂಡಿದೆ. ಇದು ವನ್ಯ ಪ್ರಾಣಿಗಳ ನೀರಿನ ಆಸರೆಯಾಗಿದೆ. ಸುಮಾರು 1.5 ಲಕ್ಷ ಎಕರೆ ಕೃಷಿ ಪ್ರದೇಶಕ್ಕೆ ಈ ಅಣೆಕಟ್ಟಿನಿಂದ ನೀರು ಸಿಗುತ್ತಿದೆ. ಹೀಗಾಗಿ ಈ ಭಾಗದ ರೈತರಲ್ಲಿ ಹರ್ಷ ಮೂಡಿದೆ. ನೀರಲ್ಲಿ ಅವ್ರಿಗಂತ ಇದಂತ ಜನಗಳು ನಾವು, ಅದಕ್ಕೆ ಈಗ ನಮಗೆ ಸಾಕಷ್ಟು ನೀರು ಇಟ್ಕೊಂಡು ಕೆಳಗಡೆ ನೀರು ಕೊಡಲಿ ನಮ್ಮ ಡ್ಯಾಮಲ್ಲಿ. ಯಾಕಂದ್ರೆ ನಮಗೆ ಸಾರ್ವಜನಿಕ ತೊಂದರೆಯಿಂದ ಕೇರಳದಲ್ಲಿ ಫುಲ್ ಮಳೆ ಇದೆ. ಆ ನೀರು ನಮಗೆ ಸಾಕಷ್ಟು ನೀರನ್ನ ಇಟ್ಕೊಂಡು ನಮಗೆ ಮುಂದಕ್ಕೆ ನೀರು ಕೊಡಲಿ. ನದಿ ಪಾತ್ರದಲ್ಲಿ 30ಕ್ಕೂ ಹೆಚ್ಚು ಹಳ್ಳಿಗಳು ಬರುತ್ತವೆ. ಭಾರಿ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತಿರುವ ನೀರನ್ನ ಹೊರಬಿಡುವ ಕಾರಣ ಹಳ್ಳಿಯ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಕಬಿನಿ ಜಲಾಶಯ HD ಕೋಟೆ ತಾಲೂಕು ಮೈಸೂರು ಜಿಲ್ಲೆಗೆ ಸೇರುತ್ತೆ. ಈ ಸಾಲಿನಲ್ಲಿ ವಯನಾಡು ಜಿಲ್ಲೆ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಬೇಗ ಮುಂಗಾರು ಆನ್ಸೆಟ್ ಆದ್ದರಿಂದ ನಮ್ಮ ಜಲಾಶಯ ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನು ಈ ದಿವಸ ನಾವು ಹೊರಗಡೆ ಬಿಡ್ತಾ ಇದ್ದೀವಿ. ಪ್ರತಿ ಮಾನ್ಸೂನ್ನಲ್ಲೂ ಕಬಿನಿ ಜಲಾಶಯ ಭರ್ತಿಯಾಗಿ ಈ ಭಾಗದ ರೈತರಿಗೆ ಆಸರೆಯಾಗಿ ನಿಂತಿದೆ. ಇಷ್ಟೇ ಅಲ್ಲದೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಕೂಡ ಕಬಿನಿ ಜಲಾಶಯ ಭರ್ತಿಯಾಗುವುದು ಲಾಭದಾಯಕವಾದ ವಿಚಾರವಾಗಿದೆ. KP ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು.